ಎಲ್ರಿಗೂ ನಮಸ್ಕಾರ. ನೀತಿ ಲಾಗ್ಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರತಿ ಸತಿ ಊರಿಗೆ ಹೋಗಬೇಕಾದ್ರೂ ಒಂಥರ ಖುಷಿ ಅಂತೂ ಇದ್ದೇ ಇರುತ್ತೆ. ನಿಮಗೂ ಹಾಗೆ ಅನಿಸುತ್ತೆ. ಎಲ್ಲರೂ ಊರಿಗೂ ಹೋಗಬೇಕಾದ್ರೆ ನಾವು ವರ್ಷ ಪೂರ್ತಿ ದುಡಿತಾ ಇರ್ತೀವಿ. ಯಾವುದೋ ಒಂದು ತಿಂಗಳಲ್ಲಿ ಅಥವಾ ಯಾವುದೋ ಒಂದು 3-4 ದಿನ ನಮಗೆ ರಜೆ ಸಿಗುತ್ತೆ, ನಾವು ಊರಿಗೆ ಹೋಗ್ತೀವಿ ಅಂತಂದರೆ ಅದೊಂಥರ ಖುಷಿ. ಅದರಲ್ಲೂ ತವ್ರ ಮನೆಗೆ ಹೋಗೋದು ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಖುಷಿ. ಸೊ ನಾನಿವತ್ತು ಊರಿಗೆ ಹೋಗ್ತಾ ಇರೋದು ಒಂದು ಸ್ಪೆಷಲ್ ಡೇಗೋಸ್ಕರ, ಅದು ನನ್ನ ಮಗನ ಬರ್ತ್ಡೇಗೋಸ್ಕರ. ಹೌದು, ಮಹರ್ಷಿಗೆ 3 ವರ್ಷ ಆಯಿತು. ಸೊ ಆ ಖುಷಿಲಿ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಊರಿಗೆ ಹೊರಟ್ವಿ. ರಜೆ ಸಿಕ್ಕಿತ್ತು. ಒಂದು 5 ಡೇಸ್ ರಜೆ ಹಾಕಿ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಾವು ಬೆಂಗಳೂರು ಬಿಡಬೇಕಾದ್ರೆ ತುಂಬ ಲೇಟ್ ಆಗಿತ್ತು. ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು 7 ಗಂಟೆ ಅಷ್ಟೊತ್ತಿಗೆ ನಾವು ಆ್ಯಕ್ಚುಲಿ ಊರಿಗೆ ಹೊರಟಿದ್ದು. ಬಟ್ ಈ ಸೀಸನಲ್ಲಿ ಮಾನ್ಸೂನಲ್ಲಿ ನಮ್ಮ ಊರಿಗೆ ಹೋಗೋದು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮದು ಚಿಕ್ಕಮಗಳೂರು ಅಂತ ಅಂದರೆ ಮಲೆನಾಡು. ಸೊ ಯೂಶ್ವಲಿ ಈ ಟೈಮಲ್ಲಿ ಎಲ್ಲರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ನಮಗೂ ಕೇಳ್ತಾ ಇರ್ತಾರೆ, ನೀವು ಟ್ರಿಪ್ ಹೋಗಲ್ವಾ ಅಂತ. ನಮಗೆ ನಮ್ಮ ಊರಿಗೆ ಹೋಗಿ ಬಂದ್ರೇ ಒಂಥರ ದೊಡ್ಡ ಟ್ರಿಪ್ ಅನಿಸುತ್ತೆ. ಸೊ ಈ ಸಲ ಅಂತೂ ನಾನು ಆಗಲೇ ಹೇಳಿದೆ, ನನ್ನ ಮಗನ ಬರ್ಡೇ ಆಯಿತು. ನೈಟ್ ನಾವು ರೀಚ್ ಆದ್ವಿ. ನೈಟ್ ಅವನಿಗೆ ಕೇಕ್ ಕಟ್ ಮಾಡಿದ್ವಿ. ಆ್ಯಕ್ಚುಲಿ ಇದು 13th. ಸೊ ಅದನ್ನ ಆದಮೇಲೆ ನೆಕ್ಸ್ಟ್ ಡೇ ಮಗನ ಬರ್ಡೇ ದಿನ ನಾವೆಲ್ಲರೂ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಯೂಶ್ವಲಿ ಮನೆಯಲ್ಲೇ ಪಪ್ಪ ಮಮ್ಮಿ ಮಗ ಎಲ್ಲ ಇರ್ತಾರೆ ಅಲ್ವಾ, ಅವ್ರನ್ನೊಂಚೂರು ಹೊರಗಡೆ ಕರ್ಕೊಂಡು ಹೋಗೋಣ, ನಾವು ಹೊರಗಡೆ ಹೋಗೋಣ, ಚಿಲ್ ಔಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಈ ಸಲ ನಮ್ಮ ಮನೆಗೆ ಸ್ಪೆಷಲಾಗಿ ವೇಣು ಫ್ರೆಂಡ್ಸ್ ಕೂಡ ಬಂದಿದ್ದರು. ನನ್ನ ಅಣ್ಣ ಮತ್ತು ಅಕ್ಕ ಅಂತ ಕರಿತೀನಿ, ಪವನ್ ಅಣ್ಣ ಅಂತ ಮತ್ತು ಬೇಬಿ ಅಕ್ಕ ಅಂತ ಅವ್ರ ಫ್ಯಾಮಿಲಿ ಬಂದಿತ್ತು. ಸೊ ಎರಡೂ ಫ್ಯಾಮಿಲಿ ಇದ್ದಿದ್ದರಿಂದ, ಸ್ವಲ್ಪ ಜನನೂ ಜಾಸ್ತಿ ಇದ್ದಿದ್ದರಿಂದ, ಮಕ್ಕಳು ಇದ್ದಿದ್ದರಿಂದ ಪಕ್ಕ ಎಂಜಾಯ್ ಮಾಡ್ತೀವಿ ಅಂತ ಗೊತ್ತಿತ್ತು. ಯಾಕಂದರೆ ಯೂಶ್ವಲಿ ವೇಣು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮೂರಿಗೆ ಬರೋದು ಅಂತಂದರೆ ಖುಷಿ ಇರುತ್ತೆ. ಯಾಕಂದರೆ ಮಲೆನಾಡು, ಮಳೆ ಇರುತ್ತೆ, ಪ್ರಕೃತಿ ಚೆನ್ನಾಗಿರುತ್ತೆ. ಸೊ ನಮಗೂ ಇಲ್ಲಿದ್ದು ಬೋರ್ ಅನಿಸ್ತಿರುತ್ತೆ, ಬನ್ನಿ ನಿಮ್ಮ ಮನೆಗೆ ಹೋಗೋಣ, ನಿಮ್ಮೂರಿಗೆ ಹೋಗೋಣ ಅಂತ ಹೇಳ್ತಾರೆ. ಸೊ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ವಿ. ಸೊ ಹೋಗುವ ದಾರಿಯಲ್ಲಿ ನಿಮಗೆ ಯಾವ ಥರ ಸೀನ್ರಿ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೆ. ಸೊ ಈ ಸಲ ಮಗನ ಬರ್ಡೇಗೆ ನಾವು ಹೋಗಿದ್ದು ಮಂಡಗದ್ದೆಯಲ್ಲಿ ನಮ್ಮ ಅಂಕಲ್ದೊಬ್ರದ್ದು ಆ್ಯಕ್ಚುಲಿ ಫಾರ್ಮ್ ಹೌಸ್ ಇದೆ. ಅವರು ಶಿವಮೊಗ್ಗದಲ್ಲಿ ಲಾಯರಾಗಿ ವರ್ಕ್ ಮಾಡ್ತಾರೆ. ಬಟ್ ಮಂಡಗದ್ದೆಯಲ್ಲಿ ಅವ್ರದ್ದೊಂದು ಫಾರ್ಮ್ ಹೌಸ್ ಇದೆ. ಸೊ ಎಲ್ಲೆಲ್ಲ ಹೋಗೋ ಬದಲು ನಾವು ಈ ಫಾರ್ಮ್ ಹೌಸ್ಗೆ ಹೋಗೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಿಕಾಸ್ ಈ ಹಿಂದಿನ ವರ್ಷದಲ್ಲಿ ಮಹರ್ಷಿ ಬರ್ಡೇ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದಾಗ ವೇಣು ಫ್ರೆಂಡ್ಸ್ ಎಲ್ಲ ಈ ಫಾರ್ಮ್ ಹೌಸಲ್ಲೇ ಸ್ಟೇ ಆಗಿದ್ರು. ಅವ್ರು ನಮಗೆ ಹೇಳ್ತಾಯಿದ್ರು, ಆ್ಯಕ್ಚುಲಿ ನಿಮ್ಮ ಅಂಕಲ್ದು ಫಾರ್ಮ್ ಹೌಸ್ ತುಂಬ ಚೆನ್ನಾಗಿದೆ ಅಂತ. ಬಟ್ ನಾವೇ ನೋಡಿರಲಿಲ್ಲ. ಅದಕ್ಕೆ ಈ ಸಲ ಅಲ್ಲಿಗೆ ಹೋಗೋಣ ಅಂತ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಫಾರ್ಮ್ ಹೌಸು. ಸುತ್ತನೂ ಮರ ಗಿಡ ಪರಿಸರ, ಎಲ್ಲಿಗೆ ನೋಡಿದ್ರೂ ನಿಮಗೆ ಗಿಡಗಳೇ ಕಾಣಿಸ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿತ್ತು. ಅಲ್ಲಿ ಹೋಗ್ತಿದ್ದಂಗೆ ನಾನು ಫಸ್ಟ್ ಮಾಡಿದೆ ವೀಡಿಯೋಸು. ಅದಾದಮೇಲೆ ಎಲ್ಲ ನೋಡಿದ್ವಿ, ಎಲ್ಲ ಹೆಂಗಿದೆ ಏನೇನಿದೆ, ಈ ಪಾತ್ರೆ ಇದೆ, ಇಲ್ಲಿ ಬೆಡ್ರೂಮ್ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ. ಹೋಗ್ತಾನೆ ಎಲ್ಲ ತೊಗೊಂಡೋಗಿದ್ವಿ, ಚಿಕನ್ನು ಫಿಶ್ಶು ಅಂತ. ಆ ವೆದರ್ಗೆ, ಆ ಮಳೆಗೆ ಬಿಸಿ ಏನಾದರೂ ತಿನ್ನಬೇಕು ಅಂತ ನನಗೂ ಅನಿಸ್ತಾ ಇತ್ತು. ಸೊ ಚಿಕನ್ ಮಾಡಿದ್ವಿ, ಫಿಶ್ ಫ್ರೈ ಮಾಡಿದ್ವಿ. ಮಂಡಗದ್ದೆ ಅಂದರೆ ಯೂಶ್ವಲಿ ನಮ್ಮ ಸೈಡ್ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಮಂಡಗದ್ದೆ ಫಿಶ್ಶಿಗೆ ಫೇಮಸ್ಸು. ನೀವು ಜಸ್ಟು ಮಂಡಗದ್ದೆ ಅಂತ ಗೂಗಲ್ ಮಾಡಿದ್ರೆ ನಿಮಗೆ ಫಿಶ್ ಫೋಟೋ ಬಂದ್ಬಿಡತ್ತೆ. ಅಲ್ಲಿ ತುಂಬ ಹೋಟೆಲ್ಸ್ಗಳಿದೆ. ಮತ್ತು ನಾವೇ ತೊಗೊಂಡು ಅಡುಗೆ ಮಾಡ್ಕೊಳ್ತೀವಿ ಅಂತಂದ್ರೂ ಕೂಡ ತುಂಬ ಚೆನ್ನಾಗಿ ಫಿಶ್ ಸಿಗುತ್ತೆ. ನಾವು ಹಾಗೇ ಮನೆಯಿಂದ ಹೋಗ್ತಾನೆ ಸ್ವಲ್ಪ ರೇಷನ್ಸು ಎಲ್ಲ ತೊಗೊಂಡು ಹೋಗಿದ್ವಿ. ಅಲ್ಲೇ ಅಡುಗೆ ಮಾಡಿಕೊಂಡು ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ಡ್ ಆಗಿದ್ದರಿಂದ ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಸೊ ನಮ್ಗೆ ಹೋಗ್ತಿದ್ದಂಗೆ ಅಲ್ಲಿನ ವೆದರು, ಅಲ್ಲಿನ ಪ್ಲೇಸು, ಆ ಸೌಂಡು, ಮಳೆ ಬರ್ತಿದ್ದಿದ್ದು, ಜಿಟ್ಟೆ ಕೂಗ್ತಾ ಇದ್ದಿದ್ದು ಸಖತ್ ವಾವ್ ಅನಿಸ್ತು. ಸೊ ಇನ್ನು ಮನೆ ಒಳಗಡೆ ಕೇಕ್ ಕಟ್ ಮಾಡೋದು ಯಾಕೆ ಅಂತ ಅವ್ನಿಗೆ ಇಷ್ಟ ಅಂತ ಒಂದು ಕೇಕ್ ಮಾಡಿಸಿದ್ವಿ. ಕಾರು, ಲಾರಿ, ಇಟಚಿ ಎಲ್ಲ ಇಟ್ಟು. ಯೂಶ್ವಲಿ ಗಂಡು ಮಕ್ಕಳು ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಇದೊಂದು ಅವ್ರಿಗೆ ನೀವು ಏನೇ ಹೇಳಿದ್ರು ಕಾರು, ಬೈಕು, ಇಟಚಿ ಬರೀ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಸೊ ಅವ್ನಿಗೂ ಹಾಗೆ ಒಂದು ಕೇಕ್ ಸರ್ಪ್ರೈಸಾಗಿ ಮಾಡಿಸಿದ್ವಿ. ಅವನಿಗೆ ಇಷ್ಟ ಆಯಿತು. ಕೇಕ್ನ ಪ್ರಕೃತಿ ಮಧ್ಯದಲ್ಲೇ ಕಟ್ ಮಾಡಿಸಿದ್ವಿ. ರೂಮ್ ಒಳಗೆಲ್ಲ ಹೋಗಲಿಲ್ಲ, ಹೊರಗಡೆ ಒಂದು ಟೇಬಲ್ ಇಟ್ಟು ಕೇಕ್ ಕಟ್ ಮಾಡಿಸಿ ಅವನಿಗೆ ಕೇಕ್ ತಿನ್ನಿಸಿದ್ವಿ. ನೆಕ್ಸ್ಟ್ ಒಂದು ಸ್ವಲ್ಪ ರೀಲ್ಸು, ಫೋಟೋಶೂಟು ಅಂತ ಆಯಿತು ನಮ್ಮದು. ಹೊರಗಡೆ ಎಲ್ಲ ವೆದರ್ ಎಲ್ಲ ಚೆನ್ನಾಗಿತ್ತಲ್ಲ. ಸೊ ಎಲ್ಲನೂ ನೋಡಿಕೊಂಡು ನಿಧಾನಕ್ಕೆ ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ, ಒಂದೆರಡು ಫೋಟೋಸ್ ತಗೊಂಡ್ವಿ. ಮತ್ತು ನಾನು ಇಡೀ ಮನೆ ಸುತ್ತ ಒಂದು ರೌಂಡ್ ಹೋಗಿ ಬಂದೆ. ಒಂದು ಭಯ ಇತ್ತು, ಎಲ್ಲಾದರೂ ಇಂಬಳ ಇದೆಯಾ ಅಂತ. ನಾವು ಇಂಬಳ ಅಂತ ಹೇಳ್ತೀವಿ, ಈ ಕಡೆ ತಿಗಣೆ ಅಂತನೋ ಏನೋ ಅಂತಾರೆ ಅನಿಸುತ್ತೆ, ಜಿಗಣೆ ಅಂತನೋ ಏನೋ ಅಂತಾರೆ. ಸೊ ನಮಗೆ ಇಂಬಳ ಅಂತಂದು ಅದೇ ಅಭ್ಯಾಸ ಆಗಿದೆ. ಸೊ ಇಂಬಳ ಏನಾದರೂ ಇದೆಯಾ ಅಂತ ನೋಡಿಕೊಂಡೆ ನಿಧಾನಕ್ಕೆ ಎಲ್ಲ ಕಡೆ ಓಡಾಡಿಕೊಂಡು ರೀಲ್ಸ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಇನ್ನೇನು ಸಂಜೆ ಆಗಿತ್ತು. ಯಾಕೆಂದರೆ ನಾವು ಅಲ್ಲಿ ರೀಚ್ ಆಗೋದೇ ಮಧ್ಯಾಹ್ನ 1 ಗಂಟೆ ಆಗಿಬಿಟ್ಟಿತ್ತು. ಆಮೇಲೆ ಒಂದು ಸ್ವಲ್ಪ ರೀಲ್ಸು ಅದು ಇದು ಕೇಕ್ ಕಟ್ಟಿಂಗು ಅಂತೆಲ್ಲ ಹೋಗಬೇಕಾದ್ರೇ ಒಂದು 5:30-6 ಗಂಟೆ ಆಯಿತು. 6 ಗಂಟೆ ಅಷ್ಟೊತ್ತಿಗೆ ಧೋ ಅಂತ ಮಳೆ ಹುಯ್ಯೋಕ್ಕೆ ಶುರು ಆಯಿತು.
ಆ ಸೌಂಡ್ ಇತ್ತಲ್ಲ, ಆ ಮಳೆ ಸೌಂಡು ನನಗೆ ಈ ಬೆಂಗಳೂರಲ್ಲಿ ಎಷ್ಟೇ ಮಳೆ ಬಂದ್ರೂ ನಂಗೆ ಏನೋ ಒಂಥರ ಇಷ್ಟನೇ ಅನಿಸ್ತಾ ಇರಲ್ಲ, ಅಯ್ಯೋ ಮಳೆ ಅಂತ ಅನಿಸುತ್ತೆ. ಬಟ್ ಅದೇ ನಮ್ಮ ಊರಲ್ಲಿ ಒಂಚೂರು ಮಳೆ ಬಂತು ಅಂದರು ಅಥವಾ ತುಂಬ ಜೋರಾಗಿ ಮಳೆ ಬಂತು ಅಂದರು ಆ ಸೌಂಡು, ಆ ಫೀಲು ಅದೊಂಥರ ಸಖತ್ತಾಗಿರುತ್ತೆ. ಅಲ್ಲೂ ಮಳೆ ಶುರು ಆಯಿತು. ಆಮೇಲೆ ನೋಡ್ತಾ ಇದ್ದಂಗೆ ಕತ್ಲಾಯಿತು. ಕತ್ಲಾದ್ಮೇಲೆ ಇವರು ಒಂದು ಸ್ವಲ್ಪ ಪಾರ್ಟಿ ಅದು ಇದು ಅಂತ ಇಟ್ಕೊಂಡ್ರು. ಸೊ ಆ ಪಾರ್ಟಿ ಮಾಡಿಕೊಂಡೆ. ಮನೇಲೆಲ್ಲ ಇದ್ವಲ್ಲ, ಪಪ್ಪ, ಮಮ್ಮಿ, ಅಕ್ಕ, ಅಣ್ಣ ಮತ್ತು ಮಕ್ಳುಗಳು ಇದ್ದರು. ಮಹರ್ಷಿ ಇದ್ದ, ತಪಸ್ವಿನಿ ಇದ್ಲು, ಸೊ ತನ್ಮಯ್ ಇದ್ಲು. ಎಲ್ಲರೂ ಊಟ ಮಾಡಿಕೊಂಡು ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಒಂದೆರಡು ಹಾಡು ಹಾಕ್ಕೊಂಡು ಅದಕ್ಕೆ ಮಕ್ಕಳು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ರು. ಅವರು ಡ್ಯಾನ್ಸ್ ನೋಡಿಕೊಂಡು ನಾವೊಂದು ಸ್ವಲ್ಪ ಜೋಕ್ ಕಟ್ ಮಾಡಿಕೊಂಡು ಸ್ವಲ್ಪ ಹಾಗೆ ಮಾತಾಡಿಕೊಂಡು ಕೂತಿದ್ವಿ. ಅಷ್ಟೊತ್ತಿಗೆ ಇನ್ನೇನು ನೈಟ್ ಆಯಿತು. ಸೌಂಡೆಲ್ಲ ಜೋರಾಗಿ ಶುರು ಆಯಿತು. ಈ ಜಿರಾಟ್ಲೆ ಕೂಗೋದೆಲ್ಲ ಜೋರಾಗಿ ಸೌಂಡ್ ಕೇಳ್ತಾ ಇತ್ತು. ಸ್ವಲ್ಪ ಹೊತ್ತು ಅದನ್ನು ಕುತ್ಕೊಂಡು ಹಾಗೆ ಎಂಜಾಯ್ ಮಾಡಿದ್ವಿ. ಮಳೆ ಜಾಸ್ತಿ ಇದ್ದಿದ್ದರಿಂದ ಚಳಿ ಕೂಡ ಜಾಸ್ತಿ ಇತ್ತು. ಮಕ್ಕಳು ಎಷ್ಟೊತ್ತಿಗೆ ಮಲಗ್ತಾರೋ ಅಂತ ನಾವು ಕಾಯ್ತಾ ಇದ್ವಿ. ಬಟ್ ಮಕ್ಕಳು ನಾವು ಮಲಗಿದ್ರು ಅವ್ರು ಮಲಗೋ ಮೂಡಲ್ಲಿ ಇರಲಿಲ್ಲ. ಅವರಿಬ್ರು ಡ್ಯಾನ್ಸು ಹಾಡು ಅನ್ನೋ ಮೂಡಲ್ಲಿ ಇದ್ದರು. ಅದನ್ನು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಅವ್ರು ಎಂಜಾಯ್ ಮಾಡೋದು ನೋಡಿ ಆ್ಯಕ್ಚುಲಿ ನಾವು ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ನಾವು ಬೇರೆ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕವಲೆ ದುರ್ಗ. ತುಂಬ ಜನ ಹೇಳ್ತಾ ಇದ್ರು ಕವಲೆ ದುರ್ಗಕ್ಕೆ ಹೋದರೆ ನಮಗೂ ಹೇಳಿ, ನಿಮ್ಮ ಮನೆಯಿಂದ ಎಷ್ಟು ದೂರ ಆಗುತ್ತೆ ಅಂತೆಲ್ಲ. ಸೊ ನಾವು ನೆಕ್ಸ್ಟು ಕವಲೆ ದುರ್ಗಕ್ಕೆ ಹೋಗಿದ್ದೀವಿ. ಅದ್ರ ಲಾಗ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಬಟ್ ಇದು ಆ ಫಾರ್ಮ್ ಹೌಸಲ್ಲಿ ನಾವು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ಯಾವ ಥರದ್ದು ವೆದರ್ ಇತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ಅಲ್ಲಿ ಕೋಗಿಲೆ ಕೂಗ್ತಾಯಿತ್ತು, ನವಿಲು ಕೂಗ್ತಾಯಿತ್ತು. ಆಮೇಲೆ ಸುತ್ತ ಮಳೆನೂ ತುಂತುರು ಮಳೆ ಬರ್ತಾಯಿತ್ತು. ನನ್ನ ಮಗ ಅಂತೂ ಮಲೆನಾಡಲ್ಲೇ ಬೆಳೀತಿರೋದ್ರಿಂದ ಅವನಿಗೆ ಈ ಮಳೆ ಗಾಳಿ ಎಲ್ಲ ಏನೂ ಹೆದರಿಕೆನೂ ಇಲ್ಲ, ಭಯನೂ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಎಂಜಾಯ್ ಮಾಡ್ದ. ಒಂದು ಒಳ್ಳೆ ಡೇನ ನಾವಂತೂ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಅಲ್ಲಿಂದ ನೆಕ್ಸ್ಟ್ ನಾವು ಕವಲೆದುರ್ಗಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮಾರ್ನಿಂಗ್ ಎದ್ದು ಒಂದು ಸ್ವಲ್ಪ ತಿಂಡಿ ತಿನ್ಕೊಂಡು ಕಾಫಿ ಕುಟ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಮಕ್ಕಳು ಟೈಮ್ ಸ್ಪೆಂಡ್ ಮಾಡಿದ್ರು ಮಾರ್ನಿಂಗು. ಮತ್ತು ಅಲ್ಲಿಂದ ನಾವು ಕವಲೆದುರ್ಗಕ್ಕೆ ಹೋಗೋಣ ಅಂತ ಹೊರಟ್ವಿ. ಸೊ ನಾವು ಹೋದಲ್ಲಿಂದ ನಾವು ವಾಪಸ್ ಬೆಂಗಳೂರಿಗೆ ಬರೋ ತನಕನೂ ಮಳೆ 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 ಮಳೆ. ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಈ ಮಳೆಯಲ್ಲಿ, ಈ ವೆದರಲ್ಲಿ ಊರ ಕಡೆ ಹೋಗೋದು ಅಂದರೆ ನಿಜವಾಗ್ಲೂ ಖುಷಿ. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರೆ ಆ್ಯಕ್ಚುಲಿ ಈ ಮಾನ್ಸೂನ್ ಟೈಮಲ್ಲಿ ನೀವು ಮಲೆನಾಡಿಗೆ ಹೋಗಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ನೆಕ್ಸ್ಟ್ ಡೇ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ರೂಮಲ್ಲಿ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಅಲ್ಲಿಂದ ಮೂವ್ ಆದ್ವಿ. ಈ ಲಾಗ್ಸ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ.